ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ನಿಮ್ಮಲ್ಲಿ ಎಷ್ಟೊಂದು ಜನ ನೀಟ್ಗೆ ಫುಲ್ ಟೈಮ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ. ಸೊ ನಿಮಗೆ ಬೋರ್ಡ್ ಎಕ್ಸಾಮ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗಿರೋದಿಲ್ಲ. ಇನ್ನು ಕೆಲವರಿಗೆ ಕಾರಣಾಂತರಗಳಿಂದ ಬೋರ್ಡ್ ಎಕ್ಸಾಮ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿರಲಿಲ್ಲ, ಇವತ್ತು ತನಕ ಏನೂ ಓದೇ ಇಲ್ಲ. ಇನ್ನು ಕೆಲವರು ಪಿ ಯು ಸಿನ ಬ್ಯಾಕ್ಲಾಗ್ ಆಗಿ ಇಟ್ಕೊಂಡು ಸುಮಾರು ವರ್ಷಗಳಾಗಿರುತ್ತೆ, ಈ ವರ್ಷ ಪಾಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ನಿಮ್ಮ ಎಲ್ಲರನ್ನೂ ನಾನು ಮನಸ್ಸಲ್ಲಿ ಇಟ್ಕೊಂಡು ಒಂದು ರಿವಿಷನ್ ಕ್ಲಾಸ್ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನಿಮಗೆ ಜಸ್ಟ್ ಇನ್ 20 ಡೇಸ್ ನಿಮಗೆ ಕಂಪ್ಲೀಟ್ ಫಿಸಿಕ್ಸ್ ನಿಮಗೆ ಕಂಪ್ಲೀಟ್ ಮಾಡಬಹುದು. ಆಯಿತಾ? 0 to ಹೀರೋ ಇನ್ ಫಿಸಿಕ್ಸ್ ಇನ್ 20 ಡೇಸ್. ಆಯಿತಾ? ಈ ರಿವಿಷನ್ನು ಪೇಯ್ಡ್ ಬ್ಯಾಚ್ ಆಗಿ ಇರುತ್ತೆ, ತುಂಬ ಅಫೋರ್ಡಬಲ್ ಪ್ರೈಸಿಂಗಲ್ಲಿ ಇರುತ್ತೆ. ಸೊ ಇದರಲ್ಲಿ ಹೇಗೆ ಕಂಪ್ಲೀಟ್ ಮಾಡೋದು ಅಂತಲೂ ನಾನು ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅವರು. ಆಯಿತಾ? ಸೊ ಈ ವರ್ಷ 2026 ಫೈನಲ್ ಎಕ್ಸಾಮ್ ಯಾರ್ಯಾರು ಬರಿತಾ ಇದ್ದೀರಾ ಅವ್ರಿಗೆಲ್ಲ ಅಂತಲೇ ಶುರು ಮಾಡಿರುವಂತಹ ಬ್ಯಾಚ್ ಇದು. ಸೊ 20 ಡೇಸಲ್ಲಿ ಫುಲ್ ಫಿಸಿಕ್ಸ್ ಕವರ್ ಮಾಡೋಕ್ಕಾಗತ್ತಾ? ಹೊಸದಾಗಿ 0 ಶುರು ಮಾಡಿ ಅಂದರೆ 100% ಆಗುತ್ತೆ ಮಕ್ಕಳೇ. ಪರ್ ಡೇ ನಾನು ಎಷ್ಟು ಓದಬೇಕು ಅಂತ ಹೇಳಿದ್ರೆ, ಪರ್ ಡೇ ಯು ಹ್ಯಾವ್ ಟು ಗಿವ್ 2 hours ಆಫ್ ಯುವರ್ ಟೈಮ್ ಪರ್ ಡೇ. ಆಯಿತಾ? ಸೊ 2 hours ಕೊಡ್ತು ಅಂದರೆ 20 ಡೇಸಲ್ಲಿ ಕಂಪ್ಲೀಟ್ ಫಿಸಿಕ್ಸ್ ಆಗೋಗುತ್ತೆ. ಸೊ ನಾನು ಸ್ಟ್ರಾಟಜಿ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಿಮಗೆ, 70 out of 70 ಹೇಗೆ ತೊಗೊಳ್ಳೋದು ಅಂತ. ಆ ಸ್ಟ್ರಾಟಜಿ ಬೇಸಿಸ್ ಆಗಿಟ್ಕೊಂಡು ಟೀಚಿಂಗ್ ಮಾಡಿರ್ತೀವಿ. ಆಯಿತಾ? ಫುಲ್ ಸಿಲೆಬಸ್ ಕವರ್ ಆಗುತ್ತೆ ಇದರಲ್ಲಿ. ಆಯಿತಾ? ಜೊತೆಗೆ ಸೊ ಚಾಪ್ಟರ್ ವೈಸ್ ನಿಮಗೆ MCQs ವಿತ್ ಸೊಲ್ಯೂಷನ್ ಇರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ, ಆ್ಯಂಡ್ PYQs ವಿತ್ ಸೊಲ್ಯೂಷನ್ ಇರುತ್ತೆ. ಸೊ ಇದರಲ್ಲಿ ನಾನು 95+ ಆರಾಮಾಗಿ ಔಟ್ ಆಫ್ 100 ತೊಗೋಬಹುದಾ? 100% ತೊಗೋಬೋದು. ಯಾಕೆ ಅಂತ ಹೇಳ್ತೀನಿ. ಸೊ ಆಲ್ರೆಡಿ ನಾನು ನಿಮಗೆ ಸ್ಟ್ರಾಟಜಿಯನ್ನೇ ಹೇಳ್ಕೊಟ್ಟಿದ್ದೀನಿ ಫಿಸಿಕ್ಸಲ್ಲಿ ಹೇಗೆ ಸ್ಕೋರ್ ಮಾಡೋದು ಅಂತ. ಹಾಗಾದರೆ ಈ 20 ಡೇಸಲ್ಲಿ ಏನು ಕವರ್ ಮಾಡಿರ್ತೀವಿ ಅಂತಲೂ ಹೇಳ್ತೀನಿ. ಸೊ ಇದರಲ್ಲಿ ಸ್ಟ್ರಾಟಜಿಕ್ ಅಪ್ರೋಚ್ ಆಗಿ 20 ಡೇಸಲ್ಲಿ ಚಾಲೆಂಜ್ ಇರುತ್ತೆ ನಿಮಗೆ. ಅಂದರೆ ಹೇಗಿರುತ್ತೆ, ನಮ್ಮ ಕೋರ್ಸ್ ಒಳಗಡೆ ಏನಿರುತ್ತೆ ಅಂದರೆ ಡೇ 1, ಡೇ 2 ಅಂತ 20 ಡೇಸ್ ತನಕ ಇರುತ್ತೆ. ಡೇ 1 ನಿಮಗೆ 2 hours ಆಫ್ ಟೀಚಿಂಗ್ ಇರುತ್ತೆ. ಅದೇ ಥರನೇ ಡೇ 2 2 hours. ನೀವು ಒಂದು ದಿನಕ್ಕೆ ಒಂದು ಟಾರ್ಗೆಟ್, ಒಂದು ದಿನದ್ದು ಕಂಪ್ಲೀಟ್ ಮಾಡಲೇಬೇಕು ಅಷ್ಟೇ. ನೀವೇನು ಜಾಸ್ತಿ ಏನು ಓದಬೇಕು ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ, ಅದರಲ್ಲಿ ಎಷ್ಟಿದೆಯೋ ಅಷ್ಟನ್ನು ಕಲ್ತ್ಕೊಳ್ಳೋದು ಅಷ್ಟೇ. ಓಕೆನಾ? ಸೊ ಇಲ್ಲ ಸರ್, ನನಗೆ ನೀವು ಹೇಳಿರೋ ಸ್ಟ್ರಾಟಜಿಲಿ 8 ಚಾಪ್ಟರ್ ಸ್ಟ್ರಾಟಜಿಯಾಗಿ ಹೇಳಿದ್ರಿ, ನನಗಷ್ಟಲ್ಲ, ನನಗೆ ಫುಲ್ ಓದಬೇಕು ನಾನು. ಆ ಥರದ ಸ್ಟೂಡೆಂಟ್ಸು ನಮ್ಮಲ್ಲಿ ಬರ್ತಾರೆ, ಹೌದಲ್ವಾ? ನಿಮಗೆ ಮೋಸ ಆಗಬಾರ್ದು. ನಾನು ಸ್ಟ್ರಾಟಜಿಕ್ಕಾಗಿ ಇದನ್ನು ಇಷ್ಟು ಓದಿ ಅಂತ ಹೇಳ್ತೀನಿ ಹೊರತು ನಾನು ಕಮ್ಮಿ ಪಾಠ ಮಾಡಿದ್ರೆ ಐ ವಿಲ್ ನಾಟ್ ನೆವರ್ ಬಿಕಮ್ ಅ ಗುಡ್ ಟೀಚರ್. ಸೊ ಫುಲ್ ಟೀಚಿಂಗ್ ಇರುತ್ತೆ. ಹಾಗಾಗಿ ಯಾರ್ಯಾರಿಗೆ ಬರೀ ಸ್ಟ್ರಾಟಜಿಕ್ಕಾಗಿ ಓದೋದು ಇಷ್ಟ ಇಲ್ವೋ, ನಾನು ಚಾಪ್ಟರ್ ವೈಸೇ ಕಂಪ್ಲೀಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತೀರ, ನಿಮಗೆ ಚಾಪ್ಟರ್ ವೈಸ್ ಟೀಚಿಂಗ್ ಇರುತ್ತೆ. ಇದರಲ್ಲಿ ಆಲ್ 14 ಚಾಪ್ಟರ್ಸ್ ಟೀಚಿಂಗ್ ಅವೈಲೇಬಲ್ ಇದೆ. ಸೊ ಬೇಕಾದರೆ 20 ಡೇಸ್ನ ಫಸ್ಟ್ ಚಾಲೆಂಜ್ನ ಕಂಪ್ಲೀಟ್ ಮಾಡಿಕೊಂಡು ಉಳಿದಿರೋ ಚಾಪ್ಟರ್ಸ್ನ ಇದರಿಂದ ಓದಿ. ಯಾಕಂದರೆ ನಿಮಗೆ ಡೈಲಿ ಒಂದು ಟಾರ್ಗೆಟ್ ಸೆಟ್ ಮಾಡಿದ್ರೆ ನಿಮಗೆ ಓದೋದು ಈಸಿ. ಕರೆಕ್ಟಾ? ಸೊ ಜೊತೆಗೆ ಇದೆಲ್ಲ ಆದಮೇಲೆ ನಿಮಗೆ ಚಾಪ್ಟರ್ ವೈಸ್ MCQs ವಿತ್ ಸೊಲ್ಯೂಷನ್ ಅಂತಲೇ ಒಂದು ಸಪ್ರೇಟ್ ಫೋಲ್ಡರ್ ಇದೆ. ಬರೀ MCQs ಓದೋದಕ್ಕೆ ಅಂತಲೇ ಬಿಟ್ಟಿರ್ತೀವಿ. ಆಯಿತಾ? ವಿತ್ ಸೊಲ್ಯೂಷನ್ ಅದರಲ್ಲೇ ಇರುತ್ತೆ. ಅದಾದಮೇಲೆ ಕೆಲವು ಚಾಪ್ಟ್ರಿಂದ ಬರೀ PYQs ಓದಿ ಅಂತ ಹೇಳಿರ್ತೀವಲ್ಲ, ಆ ಚಾಪ್ಟರ್ದು ಮಾತ್ರ PYQs ಓದಿದ್ರು ಸಾಕು. ಇನ್ನೂ ಕೆಲವರು ಇದ್ದೀರಾ, ಕೆಲವರಿಗೆ ಟೈಮೇ ಇಲ್ಲ, ನಾನು ಬರೀ ಇಂಪಾರ್ಟೆಂಟ್ ಕ್ವಶನ್ನೇ ಓದ್ತೀನಿ ಸರ್ ಎಲ್ಲದು ಅಂತ ಹೇಳಿದ್ರೆ ಈ ಫೋಲ್ಡ್ರ್ ಒಂದೇ ಸಾಕು ನಿಮಗೆ. ಆಲ್ಮೋಸ್ಟ್ ಫಿಸಿಕ್ಸಲ್ಲಿ ಪಾಸಿಂಗ್ಗಿಂತ ಜಾಸ್ತಿನೇ ಬರುತ್ತೆ. ಆರಾಮಾಗಿ 40 to 50 ತನಕ ಸ್ಕೋರ್ ಮಾಡ್ಬೋದು ಬರೀ PYQs ಓದ್ಬಿಟ್ಟೆ. ಆಯಿತಾ? ಸೊ ಸ್ವಲ್ಪ ಚಾಲೆಂಜು ಚೆನ್ನಾಗಿರಬೇಕಲ್ವ 20 ಡೇಸ್ಗೆ. ನಾನೇನೂ ಮಾಡಲೇ ಇಲ್ಲ ಅಂತ ಅನ್ನಿಸ್ಬಾರ್ದಲ್ವಾ? ಸೊ ಯಾರ್ಯಾರು ಈ ಕೋರ್ಸ್ಗೆ ಎನ್ರೋಲ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಎನ್ರೋಲ್ಮೆಂಟ್ ಯಾರ್ಯಾರು ಮಾಡ್ಕೊಂಡಿರ್ತೀರಲ್ಲ, ಸೊ ಎನ್ರೋಲ್ಮೆಂಟ್ ಮಾಡ್ಕೊಂಡವ್ರಿಗೆ ಅದೇ ನಂಬರಿನ ವಾಟ್ಸಪ್ ನಂಬರ್ಗೆ ನಾನು ಈ PDF ಕಳಿಸ್ತೀನಿ. ಸೊ ಇದರಲ್ಲಿ ನೋಡಿ ಡೇ 1. ಸೊ ಡೇ 1 ಅಂತ ಇರೋ ಫೋಲ್ಡ್ರನ್ನ ನೀವು ಫುಲ್ ಚೆಕ್ ಮಾಡಿಬಿಟ್ಟು ಇದನ್ನು ಪ್ರಿಂಟೌಟ್ ತೊಗೊಂಡು ಅದಕ್ಕೆ ಟಿಕ್ ಹಾಕ್ಕೊಳ್ಳೋದು. ಡೇ 1 ಇವಾಗ ಡೇ 1 ನಾನು ನೋಡಿಬಿಟ್ಟೆ ಕ್ಲಾಸು, ಟಿಕ್ ಹಾಕ್ಕೊಳ್ಳಿ. ಡೇ 2 ನೋಡಿದೆ, ಟಿಕ್ ಹಾಕ್ಕೊಳ್ಳಿ. ಸೊ ಅದೇ ಥರ 20 ಡೇಸ್ಗೆ ನಿಮಗೆ 8 ಚಾಪ್ಟರ್ಸ್ ಕವರ್ ಆಗುತ್ತೆ. ಸೊ ಇದು ಸ್ಟ್ರಾಟಜಿಕ್ಕಾಗಿ ನಾವು ಏನು ಹೇಳ್ಕೊಟ್ಟಿದ್ವಲ್ಲ, ಆ 8 ಚಾಪ್ಟರ್ಸ್ 20 ಡೇಸಲ್ಲಿ ಕವರ್ ಆಗೋಗುತ್ತೆ. ಆ್ಯಂಡ್ ದಿಸ್ ಇಸ್ ಆಲ್ ಯು ನೀಡ್ ಟು ಸ್ಕೋರ್ 65+ out of 70. ಕರೆಕ್ಟ್? ಸೊ ಹಾಗಾದರೆ ಸರ್ ನೀವು ಕೆಲೋದ್ರದ್ದು PYQs ಓದೋಕ್ಕೆ ಹೇಳಿದ್ರಿ, ಕೆಲೋದ್ರದ್ದು ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಓದೋಕ್ಕೆ ಹೇಳಿದ್ರಿ, ಕೆಲವೊಂದರಲ್ಲಿ ಬರೀ MCQsನ ಓದೋಕ್ಕೆ ಹೇಳಿದ್ರಿ ಅಂತ ಹೇಳಿದ್ರೆ ನೋಡಿ, ಇದೇ ನಿಮ್ಮ ಟೈಮ್ ಟೇಬಲಲ್ಲೇ ನಾನು
ಈಗ ನಾನು ಹೇಳಿದ್ದು ನಿಮ್ಗೆ ನೆನಪಿರಲ್ಲ ಅಲ್ವಾ? ಖಂಡಿತ ನೆನಪಿರಲ್ಲ, ನನಗೂ ಗೊತ್ತು. ಓಕೆ, ಸೊ ಹಾಗಾಗಿ ಇದರಲ್ಲೇ ಯಾವ್ಯಾವ ಚಾಪ್ಟ್ರಿಂದ ಬರೀ ಎಮ್ ಸಿ ಕ್ಯೂಸ್ ಓದಬೇಕಲ್ಲ, ಆ ಚಾಪ್ಟರ್ ಹೆಸರು ಎಮ್ ಸಿ ಕ್ಯೂ. ಆ ಎಮ್ ಸಿ ಕ್ಯೂ ಓದಾದ್ಮೇಲೆ ಎಮ್ ಸಿ ಕ್ಯೂ ಟಿಕ್ ಹಾಕೊಳ್ಳಿ. ಅದು ಎಮ್ ಸಿ ಕ್ಯೂಸು ನಮ್ಮ ಆ್ಯಪ್ ಈ ಕೋರ್ಸ್ ಒಳಗೆ ಇನ್ಕ್ಲೂಡೆಡ್. ಸೊ ಈ ಅಷ್ಟನ್ನೇ ಕವರ್ ಮಾಡಿಬಿಟ್ಟು ಇದನ್ನೆಲ್ಲ ಟಿಕ್ ಹಾಕ್ಕೊಂಡು ಬಂದರೆ ನಿಮಗೆ ಫಿಸಿಕ್ಸಲ್ಲಿ 70/70 ಈಸಿಲಿ ಯು ಕ್ಯಾನ್ ಸ್ಕೋರ್. ಆ್ಯಂಡ್ ದಿಸ್ ಇಸ್ ದ ಬೆಸ್ಟ್ ರೋಡ್ ಮ್ಯಾಪ್ ದಟ್ ವಿ ಹ್ಯಾವ್ ಕ್ರಿಯೇಟೆಡ್ ಸೋ ಫಾರ್. Okay, so with this strategic approach, anybody can score very good marks in physics, that's for sure. ಸೊ ಯಾರಿಗಾದರೂ ಏನಾದರೂ ಈ ಕೋರ್ಸ್ ರಿಲೇಟೆಡ್ ಏನೇ ಡೌಟ್ ಇದ್ದರೂ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಇದು ನನ್ನದೇ ಪರ್ಸ್ನಲ್ ನಂಬರ್. ಹೇಗೆ ಅಪ್ರೋಚ್ ಮಾಡಬೇಕು ಎಲ್ಲದೂ ನಾನು ಹೇಳ್ಕೊಡ್ತೀನಿ. ಸೊ ಆ್ಯಪಲ್ಲಿ ನಿಮಗೆ ಎನ್ರೋಲ್ಮೆಂಟ್ ಗೊತ್ತಾಗಲಿಲ್ಲ ಅಂದರೂ ಈ ನಂಬರ್ಗೆ ಕಾಲ್ ಮಾಡಿ, ಐ ವಿಲ್ ಹೆಲ್ಪ್ ಯು ಔಟ್. ಓಕೆ, ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. This is your teacher Nagabharana signing off with a smile. I will meet you guys in the next video. Until then, have a nice day. Bye.